ರಾಜ್ಯದಲ್ಲಿ ಮೀಸಲಾತಿ ಕಿಚ್ಚು ಮತ್ತೊಮ್ಮೆ ತೀವ್ರಗೊಂಡಿದೆ. ಕಳೆದ 35 ವರ್ಷಗಳಿಂದ ನಿರಂತರವಾಗಿ ಒಳ ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿರುವ ಮಾದಿಗ ಸಮುದಾಯ ಈಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂತಿಮ ಸಮರಕ್ಕೆ ಸಜ್ಜಾಗಿದೆ. ಚಿಂತಾಮಣಿಯಲ್ಲಿ ನಡೆದ ಮಾದಿಗ ದಂಡೋರ ಹಾಗೂ ವಿವಿಧ ಮಾದಿಗ ಸಂಘಟನೆಗಳ ಒಕ್ಕೂಟದ ಮಹತ್ವದ ಸಭೆಯಲ್ಲಿ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಸುಮಾರು 56,432 ಖಾಲಿ ಹುದ್ದೆಗಳನ್ನು ಹಳೆಯ ಮೀಸಲಾತಿ ಅನ್ವಯವೇ ಭರ್ತಿ ಮಾಡಲು ಹೊರಟಿರುವುದು ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ. ಒಳ ಮೀಸಲಾತಿ ವರ್ಗೀಕರಣ ಜಾರಿಯಾಗುವವರೆಗೂ ಯಾವುದೇ ನೇಮಕಾತಿ ಪ್ರಕ್ರಿಯೆ ನಡೆಯಬಾರದು ಎಂದು ಮುಖಂಡರು ಆಗ್ರಹಿಸಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿಸಿದ್ದರೂ ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿರುವುದು ಸರಿಯಲ್ಲ. ಒಂದು ವೇಳೆ ನಮ್ಮ ಬೇಡಿಕೆ ಈಡೇರದಿದ್ದರೆ ಬರುವ ಮಾರ್ಚ್ 12ರಂದು ಅಲ್ಲೋ ಮಾದಿಗ ಚಲೋ ಬೆಂಗಳೂರು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು. ಅಷ್ಟೇ ಅಲ್ಲದೆ ಬೇಡಿಕೆ ಈಡೇರದಿದ್ದರೆ ಸಚಿವರ ಮನೆ ಮುಂದೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಮುಖಂಡರು ಎಚ್ಚರಿಸಿದ್ದಾರೆ. ಮೊನ್ನೆ 26ನೇ ತಾರೀಕು ಏನು ಸಹಿಯನ್ನ ಮಾಡಿ ಮೀಸಲಾತಿಯನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ವಹಿಸಿರುವ ಕಾರಣ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಇವಾಗ ಏನು ಹಳೆ ಮೀಸಲಾತಿ ಏನಿದೆ ಶೇಕಡಾವಾರು 50 ಮೀಸಲಾತಿಯನ್ನ ಮಾಡಲು ಮುಂದೆ ಬಂದು ಈಗ ಖಾಲಿ ಇರುವ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 56,432 ಹುದ್ದೆಗಳನ್ನು ಭರ್ತಿ ಮಾಡಲು ನಮ್ಮ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಏನಿಮ್ಮ ನಮ್ಮ ಭಾರತ ದೇಶದಲ್ಲಿ ಮಾದಿಗರು ಎಲ್ಲ ರಂಗದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ಏನು ಗ್ರಾಮಾಂತರ ಮಟ್ಟದಲ್ಲಿ ಚಿಪ್ಪಲಿ ಹೊಲಿಯುವ ಕಾರ್ಯಕ್ರಮದಿಂದ ಸ್ಮಶಾನದಲ್ಲಿ ರುದ್ರಭೂಮಿಯನ್ನು ಶವಗಳನ್ನು ಹೂಳುವ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಂಡು ಈ ದೇಶದ ಶಾಂತಿಯನ್ನು ಕಾಪಾಡಿಕೊಂಡು ಸೌಕರ್ಯಗಳನ್ನು ಸಾಮಾಜಿಕ ಕೆಲಸ ಮಾಡಿಕೊಂಡಿರ್ತಕ್ಕಂಥ ಮಾದಿಗ ಜನಾಂಗಕ್ಕೆ ಇವತ್ತು ಅನ್ಯಾಯ ಮಾಡುತ್ತಿದೆ ಭಾರತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಆ ಹಿನ್ನೆಲೆಯಲ್ಲಿ ಈಗ ಮಾಡುವ ಎಲ್ಲ ಇಲಾಖೆಗಳಲ್ಲಿ ಖಾಲಿ ಮಾಡ್ತಾ ಇರುವ ಭರ್ತಿ ಏನು 56,432 ಹುದ್ದೆಗಳಲ್ಲೂ ಸಹ ಮಾದಿಗರಿಗೆ ಅನ್ಯಾಯ ಆಗ್ತಾ ಇದೆ. ನಾವು ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇರೋದೇನೆಂದರೆ, ಈಗಾಗಲೇ ಎಲ್ಲ ದಲಿತ ಸಂಘಟನೆ ಪರಗಳು ಮಾದಿಗ ದಂಡೋರ ಸಂಘಟನೆಯಿಂದ ಎಲ್ಲರೂ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನು ಇವಾಗ 26ನೇ ತಾರೀಕು ಅವರು ತೀರ್ಮಾನ ಮಾಡಿದ್ದಾರೆ, ಆ 20ನೇ ತಾರೀಕು ತೀರ್ಮಾನ ಹಿಂಪಡೆಯಬೇಕು. ಶೇಕಡಾವಾರು 50 ಏನಿದೆ ಅದನ್ನು ಹಿಂಪಡೆದು 56,430 ಹುದ್ದೆಗಳನ್ನು ಈಗ ನಿಲ್ಲಿಸಿ ಸಾಮಾಜಿಕ ನ್ಯಾಯ ಏನು 4ನೇ ದಾಸ ವರದಿ ಏನಿದೆ ಅದು ಮಾಡಿ ನಮಗೆ ಸಾಮಾಜಿಕವಾಗಿ ಮಾದಿಗರಿಗೆ ನ್ಯಾಯ ಕೊಡಿಸಬೇಕು. ಅದರ ಜೊತೆಗೆ ಎಲ್ಲ ಜಾತಿಗಳಿಗೂ ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿ 101 ಜಾತಿಗೂ ನ್ಯಾಯ ಕೊಡಿಸಬೇಕು. ಅದರಲ್ಲಿ ಏನಾದರೂ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಹಂತ ಹಂತವಾಗಿ ಏನಿವಾಗ 6ನೇ ತಾರೀಕು ಸಚಿವ ಸಂಪುಟ ಪ್ರಾರಂಭ ಆಗುತ್ತೆ ಅಧಿವೇಶನ, ಆ ಅಧಿವೇಶನ ನಡೆಯುವವರೆಗೂ 30ನೇ ತಾರೀಕು ಏನು ಗಡುವು ಕೊಟ್ಟಿದ್ರು 30 ಒಳಗಡೆನೆ ಈ ಬ್ಯಾಕ್ಲಾಗ್ ಹುದ್ದೆಗಳು ಮತ್ತೆ ಏನು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಆದೇಶ ಕೊಟ್ಟಿದ್ದಾರೆ, ತೀರ್ಮಾನ ತಗೊಂಡಿದ್ದಾರೆ. ಅತಿ ಕೂಡಲೇ ಅದನ್ನು ಹಿಂಪಡೆಯಬೇಕು. ಹಿಂಪಡೆದ ಪಕ್ಷದ ಈಗಾಗಲೇ ನಮ್ಮ ಮಾದಿಗ ಸಮುದಾಯದ ಮುಖಂಡರು ಮತ್ತು ದಲಿತ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ AICC ಕಾಂಗ್ರೆಸ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಸಹ ಮನವಿಯನ್ನು ಕೊಟ್ಟು ಏನು ಈ ಒಂದು ಮೀಸಲಾತಿಯನ್ನು ಸಮಾನತೆಯನ್ನು ಮಾಡಿ ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಏನು ಇವಾಗ 6ನೇ ತಾರೀಕು ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಳ್ತೀವಿ, ತಗೊಂಡು ಇದನ್ನು ಹಿಂಪಡಿತೀವಿ, ಸಾಮಾಜಿಕ ನ್ಯಾಯ ಎಲ್ಲರಿಗೂ 101 ಜಾತಿ ಸಿಗುವವರೆಗೂ ನಾವು ಈ ಬ್ಯಾಕ್ಲಾಗ್ ಹುದ್ದೆಯನ್ನು ನಾವು ತುಂಬಲ್ಲ ಅಂತ ಹೇಳ್ಬಿಟ್ಟು ಆಶ್ವಾಸನೆಯನ್ನು ಮಲ್ಲಿಕಾರ್ಜುನ ಕೊಟ್ಟಿದ್ದಾರೆ. ಅದೇ ರೀತಿಯೇ ನಾವು 5ನೇ ತಾರೀಕಿಂದ 30ನೇ ತಾರೀಕುವರೆಗೂ ಹಂತ ಹಂತವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈಗ ನಾವು ಚಿಂತಾಮಣಿ ತಾಲೂಕಲ್ಲಿ ತಾಲೂಕು ಪದಾಧಿಕಾರಿಗಳ ಒಂದು ಸಭೆಯನ್ನು ನಾವು ಭಾಗವಹಿಸಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಲ್ಲೂ ಸಹ ಜಿಲ್ಲೆಯಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಇವಾಗ 5ನೇ ತಾರೀಕು ಅಧಿವೇಶನ ಸ್ಟಾರ್ಟ್ ಆಗುತ್ತಲ್ಲ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಶಾಸಕರ ಮನೆಗಳಲ್ಲಿ ಮತ್ತು ಉಸ್ತುವಾರಿ ಮಿನಿಸ್ಟ್ರಿಗಳು ಮನೆಗಳ ಹತ್ರ ಧರಣಿಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನವನ್ನು ರಾಜ್ಯ ಸಮಿತಿಯಿಂದ ತಗೊಂಡಿದ್ದಾರೆ. 12ನೇ ತಾರೀಕು ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು 12ನೇ ತಾರೀಕು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಆ ಬೆಂಗಳೂರು ಕಾರ್ಯಕ್ರಮಕ್ಕೆ ಏನು
8ನೇ ತಾರೀಕು ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನು ಕರೆದು ತೀರ್ಮಾನ ತೆಗೆದುಕೊಂಡು 12ನೇ ತಾರೀಕು ಹಲೋ ಮಾದಿಗ ಚಲೋ ಬೆಂಗಳೂರು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೀವಿ. ಎಲ್ಲ ನಾವು ನಮ್ಮ ಚಿಂತಾಮಣಿ ಪದಾಧಿಕಾರಿಗಳು ಸಹ ಇದರ ಒಟ್ಟಿಗೆ ಎಲ್ಲ ತೀರ್ಮಾನ ತಗೊಂಡು ಏನಾದ್ರು ತೀರ್ಮಾನ ಮಾಡದೇ ಇದ್ದ ಪಕ್ಷದಲ್ಲಿ ನಮ್ಮ ಮಾದಿಗರು ಪ್ರಾಣಗಳನ್ನು ಬಿಡೋದಕ್ಕೂ ನಾವು ಸಿದ್ಧವಾಗಿದ್ದೀವಿ. ಎಲ್ಲ ಶಾಸಕರ ಮನೆಗಳ ಮುಂದೆ ನೇಣಾಕೊಂಡು ಸಾಯುವ ಪರಿಸ್ಥಿತಿನಲ್ಲಿದೆ. ಯಾಕಂದ್ರೆ ಇವಾಗ ಸಾಯಿಸ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ, ನಮ್ಮ ಮಾದಿಗರನ್ನ ಸಾಯಿಸಿದ್ದಾರೆ. ಇವಾಗ ಏನು 56,443 ಉದ್ಯೋಗಗಳನ್ನು ಇವಾಗ ಭರ್ತಿ ಮಾಡಕ್ಕೆ ಮುಂದೆ ಬಂದಾಗ ಪಟ್ಟಬದ್ಧ ಹಿತಾಸಕ್ತಿಗಳಿಂದ ರಾಜಕಾರಣಿಗಳಿಂದ ಬಲಿಷ್ಠ ರಾಜಕಾರಣಿಗಳಿಂದ ದಲಿತರಲ್ಲೇ ಬಲಿಷ್ಠ ರಾಜಕಾರಣಿಗಳ ಮಾತುಗಳು ಕೇಳಿಕೊಂಡು ಸಿದ್ದರಾಮಯ್ಯನವರು ಮಾರಿ ಮೋಸ ಮಾಡ್ತಾ ಇದ್ದಾರೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.